ಆದ್ರೆ ಇವತ್ತು ನಿಮ್ಮಲ್ಲಿ ಯಾವ ಕಷ್ಟ ದುಃಖ ಸಮಸ್ಯೆ ಇದೆಯೋ ಅದೆಲ್ಲ 10 ವರ್ಷ ಆದ್ಮೇಲೆ 10 ಪಟ್ಟು ಹೆಚ್ಚಾಗಿದೆ. ಹಾಗೆ ಆಗ್ಬಾರ್ದು ಅನ್ಬೇಕಾದ್ರೆ ಇವತ್ತಿನ ದಿನವನ್ನು, ಇಂದಿನ ದಿನವನ್ನು, ಯೌವನ ಒಂದು ಸಲ ಹೊರಟೋದ್ರೆ ಹೋಗಿಯೇ ಬಿಟ್ಟು, ಹಣ ಹೋದ್ರೆ ಮತ್ತೆ ಸಂಪಾದಿಸ್ಕೊಳ್ಬಹುದು. ಆದ್ರೆ ಆ ಯೌವನದ ಚೈತನ್ಯ ಹೊರಟು ಹೋಯ್ತು ಅಂದ್ರೆ ಮುಗ್ದೇ ಹೋಯ್ತು. ಆದ್ದರಿಂದ ಯುವಕ ಯುವತಿಯರಾದ ನೀವು ನಿಮ್ಮಲ್ಲಿ ಚೈತನ್ಯ ಇವತ್ತೇ ಈ 1-2-3 ವರ್ಷದಲ್ಲೇ ಚೆನ್ನಾಗಿ ಅಧ್ಯಯನ ಮಾಡಿ ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ನೈತಿಕ ಮೌಲ್ಯಗಳನ್ನು ಪಾಲಿಸುವುದರ ಮೂಲಕ ನಿಮ್ಮ ಸ್ಟ್ರೆಂತ್ ಆಫ್ ಕ್ಯಾರೆಕ್ಟರ್, ನಿಮ್ಮ ಚಾರಿತ್ರ್ಯ ಬಲವನ್ನು ವೃದ್ಧಿಸಿಕೊಳ್ಳಿ. ನಾಳೆ ನಿಮ್ಮ ಸ್ಟೂಡೆಂಟ್ಸ್ ಹೇಳಬೇಕು, ನಮ್ಗೆ ಆ ಟೀಚರ್ ಅಂದ್ರೆ ಬಹಳ ಇಷ್ಟ. ಸ್ವಲ್ಪ ಆಲೋಚಿಸಿ ನೋಡಿ. ಆ ರೀತಿ ಆಗ್ಬೇಕಾದ್ರೆ ಇವತ್ತಿನಿಗೆ ಒಂದು ಪ್ರಯತ್ನ ನಡೆಯುವುದು ಬೇಡ. ಹೌದು ತಾನೆ ಮಕ್ಕಳೇ? ಆದ್ರಿಂದ ಏನು, ಒಂದೊಂದು ದಿನ ಬಹಳ ಅಮೂಲ್ಯ. ನಿಮ್ಮ ಈ ಯೌವನದ ಅವಧಿ ಅತ್ಯಂತ ಅಮೂಲ್ಯ. ಕಣ್ಮುಚ್ಚಿ ತೆರೆಯುವುದರಲ್ಲಿ 10 ವರ್ಷಗಳು ಹೋಗುತ್ತೆ ಯೌವನ. ಈಗ ನಿಮ್ಮಲ್ಲಿ ಅವಕಾಶ ಕೊರತಿರುವಾಗ, ಯಾಕಂದ್ರೆ ಜೀವನದಲ್ಲಿ ಒಂದೇ ಒಂದು ಸಲ ಅವಕಾಶ ಸಿಗುತ್ತೆ. ಇನ್ನು 2 ವರ್ಷ ಆದ್ಮೇಲೆ ನಿಮ್ಮನ್ನು BEd ಕಾಲೇಜಲ್ಲಿ ಇಟ್ಕೊಳ್ಳಲ್ಲ. ಜೀವನದಲ್ಲಿ ಒಂದೇ ಒಂದು ಸಲ ಅವಕಾಶ ಸಿಕ್ಕಿರುವಾಗ ಅದರ ಪೂರ್ಣ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕು. ಭಗವಂತ ನಮ್ಮೆಲ್ಲರಿಗೆ ಶರೀರ ಅನ್ನುವ ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ಸ್ವಲ್ಪ ಹಾಳಾಯ್ತು ಅಂದ್ರೆ ಏನ್ ಮಾಡಿದ್ರು ಸರಿ ಹೋಗಲ್ಲ. ಎಷ್ಟು ಆಪರೇಷನ್ ಮಾಡಿದ್ರು ಮುಂಚಿನಂತೆ ಆಗಲ್ಲ. ಭಗವಂತ ನಮ್ಗೆ ಮನಸ್ಸು